ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೈಮ್ಲೀಫ್ ಫಾರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ, ಅದೇ ರೀತಿ ಒಂದು ಟೆಕ್ಸ್ಟ್ ಬಾಕ್ಸ್ನ ಕ್ರಿಯೇಟ್ ಮಾಡಿ ನಾವು ಯಾವ ರೀತಿ ಫಾರ್ಮ್ ವ್ಯಾಲ್ಯೂಸ್ನ ಕ್ಯಾಪ್ಚರ್ ಮಾಡಿ ನಾವು ಜಾವಾ ಲೇಯರಿಗೆ ಸೆಂಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ನಾವು ಡಿಸ್ಕಸ್ ಮಾಡಬೇಕಾದ್ರೆ HTTP ಸರ್ವ್ಲೆಟ್ ರಿಕ್ವೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ HTTP ಸರ್ವ್ಲೆಟ್ ರಿಕ್ವೆಸ್ಟಿಂದ ನಾವು ಗೆಟ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ಯಾವ ರೀತಿ ನಾವು ಫಾರ್ಮ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಫಾರ್ಮಲ್ಲಿ ನಾವು ಯಾವ ರೀತಿ HTTP ಮೆಥಡ್ಸ್ನ ಯೂಸ್ ಮಾಡ್ಬೋದು, ಗೆಟ್ ಮೆಥಡ್ಡು ಮತ್ತು ಪೋಸ್ಟ್ ಮೆಥಡ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಅದನ್ನೆಲ್ಲ ನೀವು ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸೇಮ್ ಕಾನ್ಸೆಪ್ಟ್ನೇ ಕಂಟಿನ್ಯೂ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ದೀರ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಿದ್ವಿ. ಓಕೆನಾ? ಏನಪ್ಪ ಅಂತಂದರೆ, ನಾವು ಫಾರ್ಮ್ನ ಕ್ರಿಯೇಟ್ ಮಾಡಿದ ಮೇಲೆ ಲೆಟ್ಸ್ ಸೇ ಸಪೋಸ್ ನಮ್ಮ ಹತ್ರ ಒಂದು ಫಾರ್ಮ್ ಇದೆ, contact.html ಅಂತ ಒಂದು ಫಾರ್ಮ್ ಇದೆ. ಈ ಒಂದು ಫಾರ್ಮಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ. ಯೂಸರು ಸಬ್ಮಿಟ್ ಮಾಡಿದ ಮೇಲೆ ಫಾರ್ಮಲ್ಲಿ ಏನಾದರೂ ವ್ಯಾಲ್ಯೂಸ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ. ಓಕೆನಾ? ಲೆಟ್ಸ್ ಸೇ ಸಪೋಸ್ ಯೂಸರ್ ಏನಾದರೂ ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಭೂಷಣ್ ಅಂತ ಏನಾದರೂ ಎಂಟರ್ ಮಾಡ್ದ ಅಂತಂದರೆ ಸಬ್ಮಿಟ್ ಮಾಡಿದಾಗ ನಾವಿಲ್ಲಿ ಭೂಷಣ್ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಬಟ್ ಒಂದು ಪ್ರಾಬ್ಲಮ್ ಏನಿತ್ತಪ್ಪ ಅಂತಂದರೆ, ನಾವು ಈ contact.html ಪೇಜಿಗೆ ಹೋದ ತಕ್ಷಣ ನಾವು ಆಟೋಮ್ಯಾಟಿಕಲಿ ಈ ಫುಲ್ ನೇಮ್ ಅನ್ನೋ ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡ್ತಿದ್ವಿ. ಇನ್ನೂ ನಾವು ಫಾರ್ಮ್ ಸಬ್ಮಿಟೇ ಮಾಡಿರಲಿಲ್ಲ, ಯೂಸರ್ ಇನ್ನೂ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿರಲಿಲ್ಲ. ಆದರೆ ನಾವು ಅದಕ್ಕಿಂತ ಮುಂಚೆನೇ ನಾವು ಫುಲ್ ನೇಮ್ ಅಂತ ಡಿಸ್ಪ್ಲೇ ಮಾಡ್ತಿದ್ವಿ. ಬಟ್ ನಾವು ಇದನ್ನು ಯಾವಾಗ ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಬೇಕಪ್ಪ ಅಂತಂದರೆ, ಯೂಸರ್ ಯಾವಾಗ ಕ್ಲಿಕ್ ಮಾಡ್ತಾನಲ್ಲ, ಅಂದರೆ ಯೂಸರ್ ಯಾವಾಗ ಬಟನ್ ಕ್ಲಿಕ್ ಮಾಡ್ತಾನಲ್ಲ ಆವಾಗ ಮಾತ್ರ ನಾವು ಆ ವ್ಯಾಲ್ಯೂನ ಕ್ಯಾಪ್ಚರ್ ಮಾಡಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದ್ರೆ ಸ್ಟೋರ್ ಮಾಡಿ ನಾವು ಅದಾದಮೇಲೆ ಫುಲ್ ನೇಮ್ ಅಂತ ನಾವು ಟೈಮ್ಲೀಫ್ ಟೆಂಪ್ಲೇಟಲ್ಲಿ ಡಿಸ್ಪ್ಲೇ ಮಾಡಬೇಕು. ಇದನ್ನು ನಾವು ಯಾವ ರೀತಿ ಹ್ಯಾಂಡ್ಲೆ ಮಾಡಬೇಕಪ್ಪ ಅಂತಂದರೆ, ಕಂಡೀಷನಲ್ಲಿ ಹ್ಯಾಂಡ್ಲೆ ಮಾಡಬೇಕು. ಈ ಟೆಕ್ಸ್ಟ್ ಬಾಕ್ಸ್ ಎಂಟಿ ಇದ್ದಾಗ ನಾವು ಡಿಸ್ಪ್ಲೇ ಮಾಡಬಾರ್ದು. ಏನಾದರೂ ಅದರಲ್ಲಿ ವ್ಯಾಲ್ಯೂ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಾದಮೇಲೆ ನಾವು ಅಲ್ಲಿ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು. ಸೊ ಇದನ್ನು ಅಚೀವ್ ಮಾಡೋದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಟೈಮ್ಲೀಫಲ್ಲಿ ನಾವು ಇಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ನಾವು ಜಾವಾದಲ್ಲೆಲ್ಲ ಎಫ್ ಎಲ್ಸ್ ಕಂಡೀಷನ್ಸ್ನ ಯೂಸ್ ಮಾಡಿರ್ತೀವಿ, ಹೌದಾ? ಅದೇ ರೀತಿ ಟೈಮ್ಲೀಫಲ್ಲೂ ಕೂಡ ನಾವು ಇಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವು ಕಂಡೀಷನಲ್ಲಿ ಈ ಬ್ಲಾಕ್ನ ಹ್ಯಾಂಡಲ್ ಮಾಡ್ಬೋದು. ಅಂದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಈ ಬ್ಲಾಕನ್ನು ನಾವು ಎಂಟೈರ್ ಬ್ಲಾಕನ್ನು ನಾವು ಒಂದು ಇಫ್ ಅನ್ನೋ ಆಟ್ರಿಬ್ಯೂಟ್ ಒಳಗಡೆಗೆ ರ್ಯಾಪ್ ಮಾಡ್ತೀವಿ. ಓಕೆನಾ? ಇಫ್ ಒಳಗಡೆಗೆ ನಾವು ರ್ಯಾಪ್ ಮಾಡ್ತೀವಿ. ಅದರೊಳಗಡೆ ರ್ಯಾಪ್ ಮಾಡ್ತೀವಿ. ಆವಾಗ ನಾವು ಕಂಡೀಷನಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಬರ್ತೀವಿ. ಯೂಸರ್ ಏನಾದರೂ ಸಬ್ಮಿಟ್ ಮಾಡಿದ ಮೇಲೆ ಆ ಒಂದು ಆಟ್ರಿಬ್ಯೂಟ್ನ ನಾವು ಶೋ ಮಾಡ್ತೀವಿ. ಅಲ್ಲಿವರೆಗೂ ಅದು ಹೈಡ್ ಆಗಿರುತ್ತೆ. ಓಕೆನಾ? ಯಾವಾಗ ಯೂಸರ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಾನಲ್ಲ ಆ ಒಂದು ಬ್ಲಾಕ್ನ ನಾವು ವಿಸಿಬಲ್ ಮಾಡ್ತೀವಿ. ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಟೈಮ್ಲೀಫಲ್ಲಿ ಅಂತ ಡಿಸ್ಕಸ್ ಮಾಡೋಣ, ಪ್ರಾಕ್ಟಿಕಲಿ ಡಿಸ್ಕಸ್ ಮಾಡೋಣ. ಸೊ ಏನು ಮಾಡೋಣ ಅಂತಂದರೆ, ಲೆಟ್ಸ್ ಸ್ವಿಚ್ ಟು ಇಂಟೆಲಿಜಿ ಐಡಿಯಾ ಆ್ಯಂಡ್ ವಿ ವಿಲ್ ಡಿಸ್ಕಸ್. ಓಕೆ, ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ, ನಾವು ಆಟೋಮ್ಯಾಟಿಕಲಿ ಬ್ರೌಸರಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಕಾಂಟ್ಯಾಕ್ಟ್ ಅಸ್ಸಿಗೆ ಹೋದ ತಕ್ಷಣ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇಲ್ಲಿ ಫುಲ್ ನೇಮು ಶೋ ಮಾಡ್ತಾ ಇದ್ದೀವಿ. ಬಟ್ ನಾವು ಇದನ್ನು ಫಸ್ಟು ಹೈಡ್ ಮಾಡೋಣ. ಇನಿಷಿಯಲಿ ಪೇಜ್ ಯಾವಾಗ ಲೋಡ್ ಆಗುತ್ತಲ್ಲ, ಅಂದರೆ ಯೂಸರ್ ಯಾವಾಗ ಈ ಪೇಜಿಗೆ ನ್ಯಾವಿಗೇಟ್ ಆಗ್ತಾನಲ್ಲ ಆವಾಗ ಹೈಡ್ ಮಾಡಿಬಿಡೋಣ. ಸೊ ಏನು ಮಾಡೋಣ ಅಂತಂದರೆ, ಈ ಕಾಂಟ್ಯಾಕ್ಟರ್ಸ್ ಪೇಜ್ ಎಲ್ಲಿದೆಯಲ್ಲ, ಓಕೆ, ಇಲ್ಲಿ ಕಾಂಟ್ಯಾಕ್ಟರ್ಸ್ ಹ್ಯಾಂಡ್ಲರ್ ಮೆಥಡ್ ಇದೆ. ಸೊ ಇಲ್ಲೇನು ಮಾಡೋಣ ಅಂತಂದರೆ, ಒಂದು ಹೊಸ ಮಾಡೆಲ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀನಿ. ಓಕೆನಾ? model.add ಆಟ್ರಿಬ್ಯೂಟ್. ಇಲ್ಲೇನು ಮಾಡ್ತೀನಿ ಅಂತಂದರೆ, ಡಿಸ್ಪ್ಲೇ ನಾನೇನು ಮಾಡ್ತೀನಿ, ಇದನ್ನು ಫಾಲ್ಸ್ ಅಂತ ಸೆಟ್ ಮಾಡಿಬಿಡ್ತೀನಿ. ಓಕೆನಾ? ಒಂದು ಜಸ್ಟ್ ಬೂಲಿಯನ್ ವ್ಯಾಲ್ಯೂನ ಸೆಟ್ ಮಾಡ್ತಿದ್ದೀನಿ. ಈ ಡಿಸ್ಪ್ಲೇನ ನಾವು ಅಲ್ಲಿ ಯೂಸ್ ಮಾಡೋಣ. ಓಕೆನಾ? ಟೈಮ್ಲೀಫಲ್ಲಿ ಯೂಸ್ ಮಾಡೋಣ. ಸೊ ವಾಪಸ್ contact.html ಹೋಗೋಣ. ಇಲ್ಲಿ ನೋಡ್ಬೋದು, ನಾವಿಲ್ಲಿ ಡಿವ್ ಬರ್ದಿದ್ದಲ್ಲ, ಈ ಡಿವಿಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಇಫ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡ್ತೀವಿ. ನಾವು ಇಫ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕಾದ್ರೆ TH ಅಂತ ಯೂಸ್ ಮಾಡಬೇಕು, ಯಾಕಂದರೆ ದಿಸ್ ಈಸ್ ಎ ಟೈಮ್ಲೀಫ್ ಆಟ್ರಿಬ್ಯೂಟ್. ಓಕೆನಾ? ಇಲ್ಲಿ ನಾವು ಮೇಲ್ಗಡೆಗೆ ನೇಮ್ ಸ್ಪೇಸಲ್ಲಿ ಆ್ಯಡ್ ಮಾಡಿದ್ವಿ. ಓಕೆನಾ? TH ಅಂತೇಳಿ. ಓಕೆನಾ? ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಈಗ ಅದನ್ನು ಆಕ್ಸೆಸ್ ಮಾಡೋಣ. ಆಕ್ಸೆಸ್ ಮಾಡಬೇಕಂತಂದರೆ $ಡಿಸ್ಪ್ಲೇ. ಓಕೆನಾ? ಸೊ $ಡಿಸ್ಪ್ಲೇ ಈಗೇನಿರುತ್ತೆ, ಇದು ಇಫ್ ಕಂಡೀಷನಲ್ಲಿ ಇದು ಫಾಲ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಡಿಸ್ಪ್ಲೇನೇ ಆಗಲ್ಲ, ಈ ಎಂಟೈರ್ ಡಿವ್ ಬ್ಲಾಕು ಡಿಸ್ಪ್ಲೇನೇ ಆಗಲ್ಲ. ಓಕೆನಾ? ಸೊ ಸೇವ್ ಮಾಡೋಣ. ಸೇವ್ ಮಾಡಿಬಿಟ್ಟು ಈಗೇನು ಮಾಡೋಣ, ಬ್ಯಾಕ್ ಹೋಗೋಣ, ವಾಪಸ್ ಕಾಂಟ್ಯಾಕ್ಟರ್ಸಿಗೆ ಹೋಗೋಣ. ಓಕೆನಾ? ಈಗ ನೋಡಿ, ಅದು ಆಟೋಮ್ಯಾಟಿಕಲಿ ಫಾಲ್ಸೇ ಇದೆ. ಓಕೆನಾ? ಆಟೋಮೆಟಿಕಲಿ ಫಾಲ್ಸ್ ಇರುತ್ತೆ. ಸೊ ಹಂಗಾಗಿ ನಮಗೆ ಡಿಸ್ಪ್ಲೇ ಆಗ್ತಿಲ್ಲ ಅದು. ಓಕೆನಾ? ಬಟ್ ಏನು ಮಾಡೋಣ, ಈಗ ವ್ಯಾಲ್ಯೂನ ಎಂಟರ್ ಮಾಡೋಣ. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಪಾಸ್ ಮಾಡ್ತಿದ್ದೀವಿ,
ಬಟ್ ಸ್ಟಿಲ್ ಅದು ಹೈಡ್ ಆಗೇ ಇದೆ. ಬಟ್ ನಾವು ಸಬ್ಮಿಟ್ ಮಾಡಿದಾಗ ಏನು ಮಾಡಬೇಕು, ನಾವು ಅದನ್ನು ಎನೇಬಲ್ ಮಾಡಬೇಕು. ಸೊ ಸಬ್ಮಿಟ್ ಆದಾಗ ನಾವು ಯಾವ ಹ್ಯಾಂಡ್ಲರ್ ಮೆಥಡ್ನ ಕಾಲ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಪ್ರಾಸೆಸ್. ಓಕೆನಾ. ಸೊ ಕಾಂಟ್ಯಾಕ್ಟ್ ಪ್ರಾಸೆಸ್ಸಿಗೆ ಹೋಗೋಣ. ಕಾಂಟ್ಯಾಕ್ಟ್ ಪ್ರಾಸೆಸ್ಸಲ್ಲಿ ಹೇಗೇನು ಒಂದು ವ್ಯಾಲ್ಯೂನ ಆಟ್ರಿಬ್ಯೂಟ್ನ ಆ್ಯಡ್ ಮಾಡೋಣ. ಓಕೆ, ಇಲ್ಲಿ ಮಾಡಲ್ ಆಟ್ರಿಬ್ಯೂಟ್ ಡಿಸ್ಪ್ಲೇ, ಇಲ್ಲೇನು ಮಾಡ್ತೀನಿ ನಾನು ಇದನ್ನು ಟ್ರೂ ಮಾಡಿಬಿಡ್ತೀನಿ. ಓಕೆ, ಟ್ರೂ ಮಾಡೋಣ. ಈಗ ವಾಪಸ್ಸು ಬ್ಯಾಕ್ ಹೋಗೋಣ. ಜಸ್ಟ್ ಒಂದೆರಡು ಸಲ ರಿಫ್ರೆಶ್ ಮಾಡಿ ಕಾಂಟ್ಯಾಕ್ಟರ್ಸಿಗೆ ಹೋಗಿ ಜಸ್ಟ್ ರಿಫ್ರೆಶ್ ಮಾಡಿ. ಓಕೆ, ನೋಡ್ಬೋದು ನಮಗೆ ಹೈಡ್ ಆಗಿದೆ ಆ ಪೇಜಿಗೆ ನ್ಯಾವಿಗೇಟ್ ಆದಾಗ. ಸೊ ಈಗೇನು ಮಾಡೋಣ ಅಂತಂದರೆ ನಾನು ಭೂಷಣ್ ಸಿರ್ಗೂರ್ ಅಂತ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಲಿ ನಮಗೆ ಭೂಷಣ್ ಸಿರ್ಗೂರ್ ಡಿಸ್ಪ್ಲೇ ಆಗ್ತಿದೆ. ಸೊ ಬಟ್ ನಾವೇನು ಮಾಡಿದ್ವಿ, ಆ ಒಂದು ಹ್ಯಾಂಡ್ಲರ್ ಮೆಥಡ್ ಒಳಗಡೆಗೆ ಅಲ್ಲಿಂದ ಒಂದು ಫ್ಲಾಗ್ನ ಕಳಿಸಿದ್ವಿ. ಅದಕ್ಕೆ ನಾವು ಯಾವಾಗಲೂ ಫ್ಲಾಗ್ ಅಂತ ಕರಿತೀವಿ, ಒಂದು ಬೂಲಿಯನ್ ವ್ಯಾಲ್ಯೂ ಕಳಿಸ್ತೀವಿ. ಹೌದಾ, ಅದೊಂದು ಫ್ಲಾಗ್ ಇದ್ದಂಗೆ ಆ ಫ್ಲಾಗ್ನ ಕಳಿಸಿದ್ವಿ. ಅಲ್ಲಿ ನಾವು ಫಾಲ್ಸ್ ಅಂತ ಮಾಡಿದ್ದೀವಿ. ಫಾಲ್ಸ್ ಅಂತಿದ್ದಾಗ ಈ ಒಂದು ಆಟ್ರಿಬ್ಯೂಟು, ಇಫ್ ಆಟ್ರಿಬ್ಯೂಟು ಫಾಲ್ಸ್ ಇತ್ತು ಅಂತಂದರೆ ಆ ಎಂಟೈರ್ ಬ್ಲಾಕ್ ಆಫ್ ಕೋಡನ್ನು ಹೈಡ್ ಮಾಡಿಬಿಡುತ್ತೆ, ಡಿಸ್ಪ್ಲೇನೇ ಮಾಡಲ್ಲ. ಓಕೆನಾ. ಇಲ್ಲಿ ನಾವೇನು ಎಫ್ ಬ್ಲಾಕ್ನ ಬರೆದಿದ್ವಲ್ಲ, ಈ ಎಂಟೈರ್ ಬ್ಲಾಕಲ್ಲಿ ಈ ಡಿಸ್ಪ್ಲೇ ಏನಾದರೂ ಫಾಲ್ಸ್ ಇತ್ತು ಅಂತಂದರೆ ಇದು ಡಿಸ್ಪ್ಲೇನೇ ಆಗಲ್ಲ. ಯಾವಾಗ ಟ್ರೂ ಇರುತ್ತಲ್ಲ ಇದು ಎಂಟೈರ್ ಬ್ಲಾಕು ಡಿಸ್ಪ್ಲೇ ಆಗುತ್ತೆ. ಓಕೆನಾ. ದಿಸ್ ಈಸ್ ಅ ವೆರಿ ಯೂಸ್ಫುಲ್. ಓಕೆನಾ. ನಾವು ಹೆಂಗೆ ಜಾವಾದಲ್ಲಿ ಕಂಡೀಷನ್ ಮೇಲೆ ಒಂದು ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅದೇ ರೀತಿ ಥೈಮ್ ಲೀಫಲ್ಲೂ ಕೂಡ ನಾವು ಕಂಡೀಷನಲ್ಲಿ ಬ್ಲಾಕ್ ಆಫ್ HTML ಕಂಟೆಂಟ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಓಕೆ, ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಇದರಲ್ಲಿ ಅಂತಂದರೆ, ನೀವು ನೋಡ್ಬೋದು ನಾನು ಅನ್ನೆಸೆಸರಿ ಎರಡೆರಡು ಮಾಡೆಲ್ಲಿಗೆ ವ್ಯಾಲ್ಯೂನ ಕಳಿಸ್ತಾ ಇದ್ದೀನಿ. ಈ ಮೆಥಡ್ ಒಳಗೂ ಕಳಿಸ್ತಿದ್ದೀನಿ, ಇಲ್ಲೂ ಕಳಿಸ್ತಾ ಇದ್ದೀನಿ. ಇದಕ್ಕಿಂತ ಒಂದು ಬೆಟರ್ ವೇ ಇದೆ. ಏನು ಮಾಡೋಣ ಅಂತಂದರೆ, ಫಸ್ಟ್ ಆಫ್ ಆಲ್ ಇದನ್ನು ರಿಮೂವ್ ಮಾಡ್ಬಿಡೋಣ. ಇದು ಯಾವುದು ನಮಗೆ ಬೇಡ. ಓಕೆನಾ. ಸೊ ಐಮ್ ಗೋಯಿಂಗ್ ಟು ಜಸ್ಟ್ ರಿಮೂವ್ ಇಟ್. ಫಾಲ್ಸು ಅದೆಲ್ಲ ಬೇಡ. ಇನ್ಸ್ಟೆಂಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಕಾಂಟ್ಯಾಕ್ಟ್.html ಡಿಸ್ಪ್ಲೇ ಯೂಸ್ ಮಾಡೋದ್ರ ಬದಲು ನಾನು ಈ ಫುಲ್ ನೇಮ್ನೇ ಯೂಸ್ ಮಾಡ್ತೀನಿ. ಈ ಫುಲ್ ನೇಮ್ ಏನಾದರೂ ಕಂಟೆಂಟ್ ಅವೈಲೇಬಲ್ ಇದ್ದರೆ, ಫುಲ್ ನೇಮ್ ಏನಾದರೂ ವ್ಯಾಲ್ಯೂ ಇದ್ದರೆ ಫುಲ್ ನೇಮಲ್ಲಿ, ಅವಾಗಷ್ಟೇ ಈ ಫುಲ್ ನೇಮ್ನ ಡಿಸ್ಪ್ಲೇ ಮಾಡು. ಇಲ್ಲ ಅಂತಂದರೆ ಡಿಸ್ಪ್ಲೇ ಮಾಡೋಕ್ಕೆ ಹೋಗಬೇಡ ಅಂತ ನಾನು ಈ ಒಂದು ಎಂಟೈರ್ ಫುಲ್ ನೇಮ್ನ ಈ ಒಂದು ಎಂಟೈರ್ ವ್ಯಾಲ್ಯೂನೇ ಯೂಸ್ ಮಾಡಿಬಿಡ್ತೀನಿ. ಏನಕ್ಕೆ ಅಂತಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಈ ಎಂಟೈರ್ ಟೆಕ್ಸ್ಟಲ್ಲಿ ನಾನು ಫುಲ್ ನೇಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೌದಾ. ಹೋಮ್ ಕಂಟ್ರೋಲರ್ಗೆ ಹೋದ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ನಾನು ಫುಲ್ ನೇಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಾಡಲ್ ಆಟ್ರಿಬ್ಯೂಟಿಗೆ. ಸೇಮ್ ಈ ಫುಲ್ ನೇಮ್ನೇ ಯೂಸ್ ಮಾಡ್ಕೊಳ್ಳೋಣ ನಾವು. ಓಕೆನಾ. ಈ ಆಲ್ರೆಡಿ ನಾವು ಈ ಮೆಥಡಲ್ಲಿ ನಾವು ಅಂದರೆ ಈ ಹ್ಯಾಂಡ್ಲರ್ ಮೆಥಡ್ ಒಳಗಡೆಗೆ ನಾವು ಆಲ್ರೆಡಿ ಒಂದು ಮಾಡೆಲ್ಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀವಿ, ಫುಲ್ ನೇಮ್ ಅಂತೇಳಿ. ಇದು ಯಾವಾಗ ಅವೈಲೇಬಲ್ ಇರುತ್ತೆ, ಓನ್ಲಿ ಈ ಮೆಥಡ್ ಕಾಲ್ ಆದಾಗ. ಈ ಮೆಥಡ್ ಯಾವಾಗ ಕಾಲ್ ಆಗುತ್ತೆ, ಯೂಸರು ಆ ಒಂದು ಸಬ್ಮಿಟ್ ಮಾಡಿದಾಗ. ಓಕೆನಾ. ಅದೇ ಯೂಸರ್ ನ್ಯಾವಿಗೇಟ್ ಆದಾಗ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಈ ಮೆಥಡ್ ಕಾಲ್ ಆಗುತ್ತೆ, ಈ ಹ್ಯಾಂಡ್ಲರ್ ಮೆಥಡ್. ಈ ಹ್ಯಾಂಡ್ಲರ್ ಮೆಥಡ್ ಒಳಗಡೆ ನಾವು ಫುಲ್ ನೇಮ್ ಅಂತ ಆಟ್ರಿಬ್ಯೂಟ್ನೇ ಆ್ಯಡ್ ಮಾಡಿಲ್ಲ ಮಾಡೆಲ್ಲಿಗೆ. ಓಕೆನಾ. ಸೊ ಅದು ಆ್ಯಡ್ ಮಾಡಿಲ್ಲ ಅಂತಂದರೆ ಎಂಟಿ ಇರುತ್ತೆ. ಸೊ ನಲ್ಲಿದ್ದಾಗ ಕಂಡೀಷನ್ ಫಾಲ್ಸ್ ಅಂತಲೇ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಕಾಂಟ್ಯಾಕ್ಟರ್ಸಲ್ಲಿ ಡಿಸ್ಪ್ಲೇ ಯೂಸ್ ಮಾಡೋದ್ರ ಬದಲು ಫುಲ್ ನೇಮ್, ಈ ಏನಿದೆಯಲ್ಲ ಫುಲ್ ನೇಮ್ನೇ ಯೂಸ್ ಮಾಡ್ತೀನಿ. ಮೇಕ್ ಶೋರ್ ದಟ್ ಈ ನೇಮ್ ಯೂಸ್ ಮಾಡೋಂಗಿಲ್ಲ. ಇದು ಆ್ಯಕ್ಚುಲಿ ಆಟ್ರಿಬ್ಯೂಟ್ ನೇಮ್, ಅಂದರೆ ಫುಲ್ ನೇಮ್ ಇದು ನಾವು ನೇಮ್ ಪ್ಯಾರಾಮೀಟರ್ ನೇಮ್ ಇದು. ಓಕೆನಾ. ಬಟ್ ಇದು ಮಾಡೆಲ್ ನೇಮು, ನಾವು ಮಾಡೆಲ್ ನೇಮ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ಫುಲ್ ನೇಮ್ ಆ್ಯಡ್ ಮಾಡಿದ್ದೀನಿ. ಈಗ ಸೇವ್ ಮಾಡ್ತೀನಿ. ಇಲ್ಲಿ ಫುಲ್ ನೇಮು ನಾವು ಫಸ್ಟ್ ಟೈಮ್ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋದಾಗ ಮಾಡಲಲ್ಲಿ ಫುಲ್ ನೇಮ್ ಇರಲ್ಲ. ಫುಲ್ ನೇಮ್ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ಆಗುತ್ತೆ. ಓಕೆ, ಆಬ್ವಿಯಸ್ಲಿ ಇದು ಕಂಡೀಷನ್ ಫಾಲ್ಸ್ ಆಗುತ್ತೆ, ಇದು ಎಂಟೈರ್ ಬ್ಲಾಕು ಡಿಸ್ಪ್ಲೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ, ಬ್ಯಾಕ್ ಹೋಗ್ಬಿಟ್ಟು ಜಸ್ಟ್ ಒಂದು ಸಲ ರಿಫ್ರೆಶ್ ಮಾಡಿ ಈಗ ಕಾಂಟ್ಯಾಕ್ಟರ್ಸಿಗೆ ಹೋಗೋಣ. ಇದು ನಲ್ಲೇ ಅಂದರೆ ಲೈಕ್ ಫಾಲ್ಸ್ ಇದೆ, ಹಾಗಾಗಿ ನಮಗೆ ಎಂಟೈರ್ ಬ್ಲಾಕು ಹೈಡ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ವ್ಯಾಲ್ಯೂನ ಎಂಟರ್ ಮಾಡ್ತೀನಿ, ಕ್ಲಿಕ್ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಾಗ ನಮಗೆ ಭೂಷಣ್ ಸಿರ್ಗೂರ್ ಬರ್ತಾಯಿದೆ. ಯಾಕಂದರೆ ಆವಾಗ ಕಂಟೆಂಟ್ ಇರುತ್ತೆ. ಕಂಟೆಂಟ್ ಇದ್ದಾಗ ಆಬ್ವಿಯಸ್ಲಿ ಅದು ಬಿಕಮ್ಸ್ ಟ್ರೂ ಆಗುತ್ತೆ. ಟ್ರೂ ಆದಾಗ ಇಫ್ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ, ಆ ಕಂಟೆಂಟು ಡಿಸ್ಪ್ಲೇ ಆಗುತ್ತೆ, ಆ ಒಂದು ಬ್ಲಾಕ್ ಆಫ್ ಕೋಡು ಡಿಸ್ಪ್ಲೇ ಶೋ ಆಗುತ್ತೆ. ಓಕೆನಾ. ಸೊ ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂತಂದರೆ, ಸಪೋಸ್ ಈಗ ಕಾಂಟ್ಯಾಕ್ಟರ್ಸ್ನ ಕ್ಲಿಕ್ ಮಾಡ್ತೀನಿ. ಕಾಂಟ್ಯಾಕ್ಟರ್ಸ್ ಕ್ಲಿಕ್ ಮಾಡಿದಾಗ ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಾಗ ನಾನು ಏನು ವ್ಯಾಲ್ಯೂ ಎಂಟರೇ ಮಾಡಿಲ್ಲ, ಫಾರ್ಮ್ ಸಬ್ಮಿಟ್ ಆಗ್ತಿದೆ, ಈ ಫುಲ್ ನೇಮ್ ಅನ್ನೋ ವ್ಯಾಲ್ಯೂ ಬರ್ತಾ ಇದೆ. ನಾನೇನು ಎಂಟರ್ ಮಾಡದೇ ಇರೋದಕ್ಕೋಸ್ಕರ ನಾನು ಏನು ಮಾಡಬೇಕಪ್ಪ ಅಂತಂದರೆ, ಯೂಸರ್ ಏನು ಎಂಟರ್ ಮಾಡ್ದೇ ಕ್ಲಿಕ್ ಮಾಡ್ದೆ ಅಂತಂದರೆ ನಾವು ಇದನ್ನು ಡಿಸ್ಪ್ಲೇ ಮಾಡಲೇಬಾರ್ದು. ಓಕೆನಾ. ಒಂದು ನಾವು ಸಬ್ಮಿಟ್ ಮಾಡಿದಾಗ ಯೂಸರಿಗೆ ಏನು ಹೇಳಬೇಕು ಅಂತಂದರೆ, ಫಾರ್ಮ್ನ ಎಂಟರ್ ಮಾಡು, ಅಂದರೆ ಟೆಕ್ಸ್ಟ್ ಬಾಕ್ಸ್ ಎಂಟಿ ಇದೆ, ಏನಾದರೂ ಎಂಟರ್ ಮಾಡುವಂಥ ಇದನ್ನು ಫೀಲ್ಡ್ನ ಮ್ಯಾಂಡೇಟ್ರಿ ಮಾಡ್ಬೋದು. ಇಲ್ಲ ಅಂತಂದರೆ ಏನಾದರೂ ನಲ್ಲಿದ್ದಾಗಲೂ ಕೂಡ ನಾವು ಇದನ್ನು ಡಿಸ್ಪ್ಲೇ ಮಾಡಬಾರ್ದು. ಆ ವ್ಯಾಲ್ಯೂ ಒಳಗಡೆಗೆ ಫುಲ್ ನೇಮ್ ಏನಾದರೂ ಇತ್ತು ಅಂದರೆ ಕೂಡ ನಾವು ಇದನ್ನು ಡಿಸ್ಪ್ಲೇ ಮಾಡಬಾರ್ದು. ಓಕೆನಾ. ಸೊ ಅದನ್ನು ಯಾವ ರೀತಿ ಮಾಡ್ಬೋದು, ಒಂದು ನಾವು ಇದನ್ನು ಮ್ಯಾಂಡೇಟ್ರಿ ಮಾಡ್ಬೋಣ, ರೆಕ್ವೈರ್ಡ್ ಫೀಲ್ಡ್ ಮಾಡ್ಬೋಣ. ಸೊ ಅದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ ನಮ್ಮದು ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ನಾವು ಜಸ್ಟ್ ರೆಕ್ವೈರ್ಡ್ ಅಂತ ಆ್ಯಡ್ ಮಾಡಿ ಟ್ರೂ ಮಾಡಿದ್ವಿ ಅಂತಂದರೆ ಆ ಫೀಲ್ಡು ರೆಕ್ವೈರ್ಡ್ ಮ್ಯಾಂಡೇಟ್ರಿ ಫೀಲ್ಡ್ ಆಗುತ್ತೆ. ಓಕೆನಾ. ನೀವು ಎಲ್ಲರೂ ಆನ್ಲೈನಲ್ಲಿ ಫಾರ್ಮ್ ಫಿಲಪ್ ಮಾಡ್ಬೇಕಾದ್ರೆ ಒಂದು ಸ್ಟಾರ್ ಕೊಟ್ಟಿರ್ತಾರೆ. ಓಕೆನಾ. ಹಂಗಂದ್ರೆ ಏನು ಮ್ಯಾಂಡೇಟ್ರಿ ಫೀಲ್ಡ್ ಅದು, ಅಲ್ಲಿ ನೀವು ಎಂಟರ್ ಮಾಡಲೇಬೇಕಲ್ಲಿ. ಓಕೆನಾ. ಸೊ ನಾನು ಇದನ್ನು ಮ್ಯಾಂಡೇಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ. ಸೇವ್ ಮಾಡೋಣ. ವಾಪಸ್ ನೀವು ಬ್ರೌಸರಿಗೆ ಹೋದಾಗ
ಕಾಂಟ್ಯಾಕ್ಟರ್ಸ್ ಕ್ಲಿಕ್ ಮಾಡ್ತೀನಿ. ದಟ್ಸ್ ಜಸ್ಟ್ ರಿಫ್ರೆಶ್ ಮಾಡೋಣ. ಈಗ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ನಮಗೇನು ಫಾರ್ಮ್ ಸಬ್ಮಿಟ್ ಆಗಲಿಲ್ಲ, ಸ್ಟಿಲ್ ವಿ ಆರ್ ಇನ್ ಕಾಂಟ್ಯಾಕ್ಟರ್ಸಲ್ಲೇ ಇದ್ದೀವಿ, ಓಕೆನಾ. ಬಟ್ ಇಟ್ ಈಸ್ ಆಸ್ಕಿಂಗ್ ಅಸ್ ಟು ಫಿಲ್ ದ ಫಾರ್ಮ್, ಪ್ಲೀಸ್ ಫಿಲ್ ಔಟ್ ದಿಸ್ ಫೀಲ್ಡ್ ಅಂತ ಕೇಳ್ತದೆ. ನಾವು ಫೀಲ್ಡ್ನ ಎಂಟರ್ ಮಾಡೋವರೆಗೂ ನಾವು ಅದನ್ನು ಸಬ್ಮಿಟ್ ಮಾಡೋಕ್ಕಾಗಲ್ಲ, ಎಂಟರ್ ಮಾಡಿದ ಮೇಲೇ ನಾವು ಸಬ್ಮಿಟ್ ಮಾಡೋಕ್ಕಾಗೋದು. ದಿಸ್ ಈಸ್ ಒನ್ ವೇ. ಸೊ ಈ ರೀತಿ ನಾವು ಫಾರ್ಮಿಗೆ ವ್ಯಾಲಿಡೇಷನ್ಸ್ನ ಕೂಡ ಹ್ಯಾಂಡಲ್ ಮಾಡ್ಬೋದು, ಓಕೆನಾ. ದಿಸ್ ಈಸ್ ಆಲ್ಸೋ ಒನ್ ವೇ. ಇನ್ನೊಂದು ವೇ ಏನಪ್ಪ ಅಂತಂದರೆ ನಾವು ನಾರ್ಮಲಾಗಿ ಇಲ್ಲಿ ಕಂಡೀಷನ್ಸ್ನ ಬರಿಬೋದು. ಅದನ್ನು ಯಾವ ರೀತಿ ಕಂಡೀಷನ್ಸ್ ಬರಿಬೋದು ಅಂತೇಳಿ ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋಣ, ಓಕೆನಾ. ಈ ವಿಡಿಯೋನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಡಾಕ್ಯುಮೆಂಟೇಷನ್ ಎಲ್ಲಿದೆ ಇದೆಲ್ಲ ಅಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಸೊ ನೀವು ಬ್ರೌಸರಲ್ಲಿ ಟೈಮ್ ಲೀಫ್ ಫಾರ್ಮ್ ಅಂತ ಸರ್ಚ್ ಮಾಡಿರಿ. ಸೊ ಫಸ್ಟ್ನೇ ಲಿಂಕ್ನ ಚೂಸ್ ಮಾಡಿರಿ, timeleaf.org ಇಂದ ಓಪನ್ ಮಾಡಿದ್ರಿ ಅಂತಂದರೆ ನೀವು ಜಸ್ಟ್ ಸ್ಕ್ರಾಲ್ ಮಾಡಿರಿ, ಇಲ್ಲೇ ಇರುತ್ತೆ ಇಂಟಿಗ್ರೇಟಿಂಗ್ ಟೈಮ್ ಲೀಫ್ ವಿತ್ ಸ್ಪ್ರಿಂಗ್ ಅಂತೇಳಿ. ಜಸ್ಟ್ ಸ್ಕ್ರಾಲ್ ಮಾಡಿರಿ, ಇಲ್ಲೆಲ್ಲ ನೋಡ್ಬೋದು ನೀವು ವ್ಯೂಸ್ ಆ್ಯಂಡ್ ವ್ಯೂ ರಿಸಾಲ್ವರ್ಸ್ ಎಲ್ಲ ಇದೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲೊಂದು ಫಾರ್ಮ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಓಕೆ, ಫಾರ್ಮ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ, MVC ಕಂಟ್ರೋಲರು, ಕಾನ್ಫಿಗರಿಂಗು. ಓಕೆ, ಕ್ರಿಯೇಟಿಂಗ್ ಎ ಫಾರ್ಮ್ ಅಂತ ಇದೆ, ಹ್ಯಾಂಡ್ಲಿಂಗ್ ದ ಕಮಾಂಡ್ ಆಬ್ಜೆಕ್ಟ್ ಟು ಇನ್ಪುಟ್ಸ್ ಅಂತೇಳಿ. ಇನ್ಪುಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಆಪ್ಷನ್ಸ್ ಇದೆ. ಇಲ್ಲಿ ಯಾವ ರೀತಿ ನೀವು TH ಅಟ್ರಿಬ್ಯೂಟ್ಸ್ ಇನ್ಪುಟ್ ಟ್ಯಾಕ್ಸ್ನ ಯೂಸ್ ಮಾಡ್ಬೋದು. ಫಾರ್ಮಲ್ಲಿ ನಾವೇನು ಯೂಸ್ ಮಾಡಿದ್ವಲ್ಲ ಆ್ಯಕ್ಷನ್ ಅಟ್ರಿಬ್ಯೂಟು ಅದೆಲ್ಲ ಇದೆ. ಸೊ ಇದು TH ಆಬ್ಜೆಕ್ಟ್ ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ನೀವು ಇನ್ಪುಟ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇನ್ಪುಟ್ ಟೆಕ್ಸ್ಟ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಓಕೆನಾ. ಅದೇ ರೀತಿ ಏನಾದರೂ ಯಾವುದಾದ್ರೂ ಮತ್ತೆ ಪಾಸ್ವರ್ಡ್ಸು, ಚೆಕ್ ಬಾಕ್ಸಸ್ಸು, ಅದೇ ರೀತಿ ರೇಡಿಯೋ ಬಟನ್ಸ್ನೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ನೀವು ಡಾಕ್ಯುಮೆಂಟೇಷನ್ ಅವೈಲೇಬಲ್ ಇರುತ್ತೆ, ನೀವು ಓದ್ಬೋದು. ಎಂಟೈರ್ ಈ ಒಂದು ಸೆಕ್ಷನ್ ಇದೆಯಲ್ಲ ಕ್ರಿಯೇಟಿಂಗ್ ಎ ಫಾರ್ಮ್ ಸೆಕ್ಷನ್ನು, ಇದನ್ನು ನೀವು ರೆಫರ್ ಮಾಡ್ಬೋದು ಬೇಕಂದರೆ, ಓಕೆನಾ. ಥ್ರೂಔಟ್ ದಿ ನೆಕ್ಸ್ಟ್ ಕಪಲ್ ಆಫ್ ವೀಡಿಯೋಸಲ್ಲಿ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಚೆಕ್ ಬಾಕ್ಸು, ರೇಡಿಯೋ ಬಟನ್ಸು, ಡ್ರಾಪ್ ಡೌನ್ ಎಲ್ಲ ಯೂಸ್ ಮಾಡೋದು ಅಂತ. ಬಟ್ ಇನ್ ಕೇಸ್ ನೀವು ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಬೈ ಯುವರ್ ಸೆಲ್ಫ್ ಅಂತಂದರೆ ದಿಸ್ ಈಸ್ ದ ಪ್ಲೇಸ್, ಓಕೆನಾ. ಓಕೆ, ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.